ಎಕ್ಸಾಸ್ಟ್ ನಾಟ್ ಕೇಳಿ ಡಿಫ್ರೆಂಟ್ ಇದೆ. ವಿಸಿಲ್ ಸೌಂಡ್ಗಳು ಬರ್ತಾ ಇದೆ. ಸೊ ನ್ಯೂ ಲುಕ್ಕು ಅಂದರೆ ನ್ಯೂ ಅಂದರೆ ಕಂಪ್ಲೀಟ್ಲಿ ನ್ಯೂ ಇಲ್ಲ, ಸ್ವಲ್ಪ ಸಿಮಿಲರ್ ಇದೆ ಓಲ್ಡ್ಗೆ. ಹೆಡ್ಲೈಟ್ ಎಲ್ಲ ಸೇಮ್ ಕಾಣುತ್ತೆ, ರಿಮ್ 21 ಇಂಚು, ಸಸ್ಪೆನ್ಷನ್ ಎಲ್ಲ ಇದೆಲ್ಲ ಡಿಫ್ರೆಂಟು. ಸೊ ರೇಡಿಯೇಟ್ರ್ ಇದೆ ನೋಡ್ಬೋದು, ಸ್ಟ್ಯಾಂಡು, ABS ಆ್ಯಂಡ್ ಡ್ಯುಯಲ್ ಚಾನಲ್ ABS, ಸ್ವಿಚ್ ಕಂಟ್ರೋಲ್ಸ್. ನಮಸ್ಕಾರ ಬಾಯ್ಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವಿದ್ದೀವಿ ಇವತ್ತು ಹೀರೋ ಶೋರೂಮ್ ನಾಗರಬಾವಿ. ಇವತ್ತು ಬೈಕ್ ಡೆಲಿವರಿ ಇದೆ, ಫಸ್ಟ್ ಇನ್ ಐ ಥಿಂಕ್ ಕರ್ನಾಟಕ. ನೋಡೋಣ ಬನ್ನಿ. ಬಾಯ್ಸ್ ಎಲ್ಲ ಇದ್ದಾರೆ, ಕೃತಿಕ್ ಇದ್ದಾರೆ, ಸತೀಶ್ ಇದ್ದಾರೆ, ಗೋಲ್ಡನ್ ಥ್ರೋಟಲ್. ಹೊಸ ಎಕ್ಸ್ಪಲ್ಸ್ 210 ಇಲ್ಲೇ ಇದೆ ನೋಡಿ. ಹೀರೋ ಮ್ಯಾವರಿಕ್ ಮತ್ತು ಎಕ್ಸ್ಪಲ್ಸ್ ಲೈನಪ್ ಇದೆ ನೋಡಿ. ಇದು ರ್ಯಾಲಿ ಎಡಿಷನ್, ಡಕಾರ್ ಸ್ಪೆಷಲ್ ಎಡಿಷನ್. ಇದು ಇಲ್ಲೊಂದು ಹಾರ್ಲಿ ಡೇವಿಡ್ಸನ್ನು, ಅಲ್ಲೊಂದು ಹಾರ್ಲಿ ಡೇವಿಡ್ಸನ್ನು, ಇಲ್ಲೊಂದು ಹಾರ್ಲಿ ಡೇವಿಡ್ಸನ್ ಇದೆ. ಆ ಕಡೆ ರ್ಯಾಲಿ ಎಡಿಷನ್ಗಳಿದ್ದಾವೆ. ಇಲ್ಲಿದೆ ನೋಡಿ ಕರಿಜ್ಮಾ ಲೈನಪ್. ನ್ಯೂ 210 ಎಕ್ಸ್ಪಲ್ಸ್. ಹೊಸ ಎಕ್ಸ್ಪಲ್ಸ್ ಇದೆ, ಓಡಿಸೋಣ ಬನ್ನಿ. ಹೋಗ್ತಾ ಹೇಳ್ತೀನಿ. ಎಕ್ಸಾಸ್ಟ್ ನಾಟ್ ಕೇಳಿ ಡಿಫ್ರೆಂಟ್ ಇದೆ. ವಿಸಿಲ್ ಸೌಂಡ್ಗಳು ಬರ್ತಾ ಇದೆ, ವಿಸಿಲ್ ಸೌಂಡ್ಸ್ ಬರ್ತಾ ಇದೆ. ಓಕೆ, ಲೆಟ್ಸ್ ಗೋ. ಪಿಕಪ್ ಚೆನ್ನಾಗಿದೆ ಬ್ರೋ. ನಮ್ಮ ಗಾಡಿ ಕಂಪೇರ್ ಮಾಡಿದ್ರೆ ಇನಿಷಿಯಲ್ ನೋಡಿ ಹಂಗೆ ಜುರ್ರು ಅಂತದೆ. ಲೈಕ್ ಆ ಮೊಮೆಂಟಮ್ಮು ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ದ್ರಲ್ಲಿ ತುಂಬ ಶಾರ್ಟ್ ಗೇರ್ ಇತ್ತು, ಇದರಲ್ಲಿ ಹಂಗೇನಿಲ್ಲ. ಸೊ ನೀವೇ ನೋಡ್ಬೋದು, ಡಿಜಿಟಲ್ ಡಿಸ್ಪ್ಲೇ, ದೊಡ್ಡ ಟ್ಯಾಂಕ್ ಕೊಟ್ಟಂಗೆ ಅವರೆ. ವೈಡರ್ ಸೀಟ್. ಆ್ಯಕ್ಚುಲಿ ನಮಗೆ ಪ್ರೀವಿಯಸ್ ವರ್ಷನ್ಗೆ ಕಂಪೇರ್ ಮಾಡಿದ್ರೆ ಪ್ರಾಬ್ಲಮ್ ಇದ್ದಿದೆ ವೈಡರ್ ಸೀಟು. ಮತ್ತು ರಿಯರ್ ABS ಇರಲಿಲ್ಲ, ರಿಯರ್ ABS, ಡ್ಯುಯಲ್ ಚಾನಲ್ ABS. ಒಂದು ಸಿಂಪಲ್ ರಿವ್ಯೂ. ಆ್ಯಕ್ಚುಲಿ ಫಸ್ಟ್ ಡೆಲಿವರಿ ಇವತ್ತು ಎಕ್ಸ್ಪಲ್ಸ್ 210 ನಮ್ಮ ಫ್ರೆಂಡ್ ನಡೀತಾ ಇದೆ, ಅದಕ್ಕೆ ಬಂದಿರೋದು. ನಿಮಗೆ ಡೀಟೇಲ್ ರಿವ್ಯೂ ಒಂದು ಕೊಡೋಣ. ಬಟ್ ಗಾಡಿ ನೋಡಿ ಕಂಪ್ಲೀಟ್ ಚೇಂಜ್ ಇದೆ. ಆ್ಯಂಡ್ ಇದು ಕರಿಜ್ಮಾ 210 ಡಿಫ್ರೆಂಟ್ ಟ್ಯೂನ್ ಮಾಡಿ ಈ ಗಾಡಿಗೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಲಿಕ್ವಿಡ್ ಕೂಲಿಂಗ್. ಇವಾಗ ಇದಕ್ಕೆ ರೇಡಿಯೇಟ್ರು, ಫ್ಯಾನು ಎಲ್ಲ ಬರುತ್ತೆ. ಆ್ಯಂಡ್ 210cc, ಅದರ 5 bhp ಜಾಸ್ತಿ ನಿಮಗೆ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇದರಲ್ಲಿ ಒಂದೇನೆಂದರೆ ನಿಮಗೆ ರ್ಯಾಲಿ ಎಡಿಷನ್ ಥರ ಒಂದು ಸಪ್ರೇಟ್ ಸಿಗ್ತಿತ್ತು ನೋಡಿ ಎಕ್ಸ್ಪಲ್ಸಲ್ಲಿ, ಅದು ಸಿಗಲ್ಲ ಈಗ. ಒಂದೇ ವರ್ಷನ್ ಸ್ಟ್ಯಾಂಡರ್ಡ್. ಏನಂದರೆ ಇದರಲ್ಲಿ ಲೋ ವೇರಿಯಂಟು, ಅಂದರೆ ಬೇಸ್ ವೇರಿಯಂಟು, ಟಾಪ್ ವೇರಿಯಂಟು ಅಂತ 2 ಸಿಗುತ್ತೆ. ಅದರಲ್ಲಿ ಜಸ್ಟ್ ನಿಮಗೆ ಸಣ್ಣ ಪುಟ್ಟ ಚೇಂಜಸ್ ಸಿಗುತ್ತೆ. ವಿಂಡ್ ಸ್ಕ್ರೀನ್ ಬರೋಲ್ಲ, ನಾಲ್ಕಲ್ ಗಾಡ್ಸ್ ಬರೋಲ್ಲ ಅಷ್ಟೇ. ಸೊ ಸಸ್ಪೆನ್ಷನ್ ವೈಸ್ ಏನು ಚೇಂಜಸ್ ಗಾಡಿ ಇತ್ತು, ಸೊ ಆ ಡಿಫ್ರೆನ್ಸ್ ಇರೋಲ್ಲ. ಸೊ ನೀವು ನೋಡ್ಬೋದು ಈಗ. ಸೊ ನ್ಯೂ ಲುಕ್ಕು ಅಂದರೆ ನ್ಯೂ ಅಂದರೆ ಕಂಪ್ಲೀಟ್ಲಿ ನ್ಯೂ ಇಲ್ಲ, ಸ್ವಲ್ಪ ಸಿಮಿಲರ್ ಇದೆ ಓಲ್ಡ್ಗೆ. ಹೆಡ್ಲೈಟ್ ಎಲ್ಲ ಸೇಮ್ ಕಾಣುತ್ತೆ, ರಿಮ್ 21 ಇಂಚು, ಸಸ್ಪೆನ್ಷನ್ ಎಲ್ಲ ಇದೆಲ್ಲ ಡಿಫ್ರೆಂಟು. ಸೊ ರೇಡಿಯೇಟ್ರ್ ಇದೆ ನೋಡ್ಬೋದು, ಆಫ್ ರೇಡಿಯೇಟ್ರು ಇಷ್ಟೇ ಇರೋದು ರೇಡಿಯೇಟ್ರು. ಆ್ಯಂಡ್ 210cc ನ್ಯೂ ಇಂಜಿನ್ನು. ಫುಟ್ಪೆಕ್ಸ್ ಎಲ್ಲ ಸೇಮ್ ಸಿಮಿಲರ್ ಇದೆ. ಸೊ ಎಕ್ಸಾಸ್ಟು ಆಲ್ಮೋಸ್ಟ್ ಸಿಮಿಲರ್, ಸ್ಲೀಕ್ ಆಗಿದೆ. 210cc ಲಿಕ್ವಿಡ್ ಕೂಲಿಂಗ್ ನೋಡಿ. ಟ್ಯಾಂಕ್ ಡಿಸೈನು, ವೈಡರ್ ಸೀಟು. ಸೊ ಇದು ಚೇಂಜ್ ಮಾಡಿದ್ದಾರೆ ಲುಕ್ಕು. ಟಾಪ್ ಬಾಕ್ಸ್ ಹಾಕ್ಕೊಂಡು ಹೋಗ್ಬೋದು. ಇಂಡಿಕೇಟರ್ಸ್ ಚೇಂಜು. ಡಿಜಿಟಲ್ ಡಿಸ್ಪ್ಲೇ ಹೈಲೈಟ್ ಗುರು. ಸ್ಟ್ಯಾಂಡು, ABS ಆ್ಯಂಡ್ ಡ್ಯುಯಲ್ ಚಾನಲ್ ABS, ಸ್ವಿಚ್ ಕಂಟ್ರೋಲ್ಸ್. ಸೊ ರೋಡ್ ಮೋಡ್ ಯಾಕೆ ಅಂತಂದರೆ ಈಗ ABS ಇದೆ ಅಲ್ವಾ, ಸೊ ABS ಆಫ್ ಕೂಡ ಮಾಡ್ಕೋಬೋದು. ಕಿಲ್ ಸ್ವಿಚ್ ನೋಡಿ, ಹಜಾರ್ಡ್ ಲೈಟ್ ಬಂದುಬಿಟ್ಟಿದೆ ಈಗ. ಕ್ರೇಜಿ, ತುಂಬ ಚೇಂಜಸ್ ಇದೆ. ಒಂದು ಡೀಟೇಲ್ ರಿವ್ಯೂ ಮಾಡೋಣ ನನ್ನ ಏನು 200 4Vಗೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ.
ಸೊ ಈ ಗ್ರ್ಯಾಬ್ ರೇಲ್ ಬಂದು ನಿಮಗೆ ಆಫ್ ರೋಡ್ ಸ್ಟಕ್ ಆದಾಗ ಹಿಡ್ಕೊಂಡು ಎಳೆಯೋಕ್ಕೆ ಅಂತ ಈಗ ಒಂದು ಗ್ರ್ಯಾಬ್ ರೇಲ್ ಕೊಟ್ಟಿದ್ದಾರೆ. ಸದ್ಯಕ್ಕಿಷ್ಟೇ. ಬೈಕ್ ಡೆಲಿವರಿ ವಿಡಿಯೋ ನೋಡೋಣ. ನೆಕ್ಸ್ಟ್ ವೀಡಿಯೋಲಿ ಫುಲ್ ಡೀಟೇಲ್ ವಿಡಿಯೋ ಸಿಗುತ್ತೆ ನೋಡಿ. ಇಲ್ಲಿ USB ಕೂಡ ಕೊಟ್ಟಿದ್ದಾರೆ. ಇವಾಗ ಏನಂದರೆ ಆಫ್ ರೋಡ್ ಬಿಟ್ಟು ಗಾಡಿ ರೋಡಿಗೆ ಬೇಕಿರೋ ಥರನೂ ಮಾಡಿದ್ದಾರೆ. ನಾನು ನನ್ನ ಗಾಡಿ ರಿವ್ಯೂ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಹಳೆ ಎಕ್ಸ್ಪಲ್ಸ್ ಬರೀ ಆಫ್ ರೋಡ್ ಮಾತ್ರನೇ ಅನ್ನೋ ಥರ ಇತ್ತು. ಇದು ರೋಡ್ಗೂ ಮಾಡಿದ್ದಾರೆ. ಕ್ಲಚ್ ಲೈಟ್ ಫೀಲ್ ಇದೆ. ಪಿಕಪ್ ಚೆನ್ನಾಗಿದೆ ಮೇಯ್ನು. ಎತ್ತು ಫಾಸ್ಟಾಗಿ ಎತ್ಕೊಳುತ್ತೆ. ಇವಾಗ ಟೂರಿಂಗ್ ಪ್ಲಸ್ ಆಫ್ ರೋಡ್ ಆಗಿದೆ. ಮೊದಲು ಬರೀ ಆಫ್ ರೋಡ್ ಆಗೋಗಿತ್ತು ಅಷ್ಟೇ ವಿಷಯ. ಕ್ರೇಜಿ. ಸರ್ ಈಗ 5 ಸ್ಪೀಡಾ 6 ಸ್ಪೀಡಾ? 6. ಮೊದಲು 5 ತಾನೇ ಇದ್ದಿದ್ದು? ಫಸ್ಟ್ ಇದೆ 5. ಅದೇ 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 ನನ್ನ ಹತ್ರ ಇದೆ. 4V ಇದೆ ನನ್ನ ಹತ್ರ. ಸಸ್ಪೆನ್ಷನ್ ಚೆನ್ನಾಗಿದೆ. ಹಾಂ ಹೌದು. ಅಡ್ಜಸ್ಟಬಲ್ ಇದೆಯಾ? ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಲ್ಲ, ಮಿಸ್ಸಿಂಗ್. ಓಕೆ, ಲೆಟ್ಸ್ ಸಿ. ನಾವು ಬೈಕ್ ಡೆಲಿವರಿ ನೋಡೋಣ. ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಪ್ರಾಪರ್ ಡೀಟೇಲ್ ರಿವ್ಯೂ ನೋಡೋಣ.